ಹಾಯ್ ನಮಸ್ತೆ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಒನ್ ಮೋರ್ ವ್ಲಾಗ್. ಸೊ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಿ, ಚೆನ್ನಾಗಿದ್ದೀರಿ ಅಂತ ಅಂದ್ಕೊಳ್ತೀನಿ. ಮತ್ತು ಮಾರ್ನಿಂಗ್ ಇವತ್ತದ್ದು ವ್ಲಾಗ್ ಸ್ಟಾರ್ಟ್ ಮಾಡಿದ್ದಾಯಿತು. ಸೊ ಒಳಗಡೆ ಆಲ್ರೆಡಿ ನಾನು ಪಲ್ಯಕ್ಕೆ ಎಲ್ಲದು ಕೂಡ ರೆಡಿ ಮಾಡಿಟ್ಟು ಬಂದು ಹೊರಗಡೆ ಕಸ ಹೊಡೆದು ಇವಾಗ ನೆಲ ನೀಟಾಗಿ ಒರೆಸ್ಕೊಂಡು ರಂಗೋಲಿ ಹಾಕಿದ್ದೀನಿ. ಇವತ್ತು ತುಂಬ ಸಿಂಪಲ್ಲಾಗಿ ರಂಗೋಲಿ ಹಾಕಿದ್ದೀನಿ. ಇನ್ನು ಇದೆಲ್ಲ ಕೆಲಸ ಆಯಿತು ಅಂದ ತಕ್ಷಣ ಮತ್ತೆ ಒಳಗಡೆ ಹೋಗಿ ಫುಲ್ ಅಳ್ಕೊಂಡಿದ್ನಲ್ಲ ಅದನ್ನೆಲ್ಲ ನೀಟಾಗಿ ತೆಗೆದಿಟ್ಕೊತಾ ಇದ್ದೀನಿ. ಯಾಕಂದರೆ ನಿಂತ್ಕೊಂಡೆ ಚಪಾತಿ ಉದ್ದಬೇಕು ಅಂತೇಳಿ. ಸೊ ಇತ್ತೀಚೆಗೆ ಇದನ್ನು ಫಾಲೋ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ಯಾಕಂದರೆ ನಾನು ಏನು ಮಾಡ್ತಿದ್ದೆ, ಕಾಲು ನೋವು ಹೋಗುತ್ತೆ ಅಂತ ಹೇಳಿ ಕೆಳಗಡೆ ಕುತ್ಕೊಂಡು ಚಪಾತಿ ಉದ್ದುತ್ತಿದ್ದೆ. ನಮ್ಮ ಮಿಂಚು ಬಂದ್ಲು ಅಂದರೆ ಚಪಾತಿ ಒಂದು ಕಡೆ, ಹಿಟ್ಟು ಒಂದು ಕಡೆ, ಇನ್ನು ಒಣ ಹಿಟ್ಟು ಒಂದು ಕಡೆ ಮಾಡಿಬಿಡ್ತಿದ್ಲು. ಹಾಗಾಗಿ ಇತ್ತೀಚೆಗೆ ಏನು ಮಾಡ್ತಿದ್ದೀನಿ, ನಿಂತ್ಕೊಂಡೇ ಉದ್ದಿದ್ರೆ ಆಯಿತು, ಸ್ವಲ್ಪ ಸ್ವಲ್ಪ ಆದರೂ ಪರವಾಗಿಲ್ಲ ಅಂತ ಅಂದ್ಕೊಂಡು ಸೊ ಎಲ್ಲದು ರೆಡಿ ಮಾಡ್ಕೊತಾ ಇದ್ದೆ. ಹಾಗೆ ಇವತ್ತು ಒಂದು ಪಾರ್ಸಲ್ ಅನ್ಬಾಕ್ಸ್ ಮಾಡ್ತಾ ಇದ್ದೀನಿ. ನಿಮ್ಮ ಮುಂದೆ ಆಲ್ರೆಡಿ ಕಾಣಿಸ್ತಾ ಇದೆ, ದ ಇಂಡಸ್ ವ್ಯಾಲೆ ಅಂತೇಳಿ ರೀಸೆಂಟ್ಲಿ ಪರ್ಚೇಸ್ ಮಾಡಿದ್ದು. ನನಗೊಂದು ಫ್ರೈ ಪ್ಯಾನ್ ಬೇಕಿತ್ತು, ಮಕ್ಕಳಿಗೋಸ್ಕರ ಆಗಿರ್ಬೋದು, ಮಾರ್ನಿಂಗ್ ಏನಾದರೂ ಲಂಚ್ ಪ್ರಿಪೇರ್ ಮಾಡ್ತಾ ಇದ್ದೀನಿ, ಟಿಫನ್ ಬ್ರೇಕ್ಫಾಸ್ಟ್ ಪ್ರಿಪೇರ್ ಮಾಡ್ತಾ ಇದ್ದೀನಿ ಅಂತಂದಾಗ. ಸೊ ಹಾಗಾಗಿ ತರಿಸ್ಕೊಳ್ತೀನಿ, ಸ್ಟೀಲ್ದೇ ತರಿಸ್ಕೊಳ್ಳೋಣ ಅಂತ ಅಂದ್ಕೊಂಡು. ಸೊ ಆಲ್ವೇಸ್ ನೀವು ನೋಡ್ತಾ ಇದ್ದೀರಿ ಇಂಡಸ್ ವ್ಯಾಲೆ ಬ್ರ್ಯಾಂಡ್ಸ್ ಆಲ್ರೆಡಿ ನಾನು ತುಂಬ ದಿನಗಳಿಂದ ಯೂಸ್ ಮಾಡ್ತಾ ಇದ್ದೀನಿ. ಬೆಸ್ಟ್ ಅಂದರೆ ಬೆಸ್ಟ್ ಫ್ರೆಂಡ್ಸ್ ಇದು. ಆ್ಯಕ್ಚುಲಿ ಕಂಪ್ಲೀಟ್ಲಿ ಪ್ಯೂರ್ ಸ್ಟೀಲ್ ಆಗಿರುತ್ತೆ. ಸೊ ನಿಮಗೆಲ್ಲ ಗೊತ್ತಾಗಿದೆ, ಸ್ಟೀಲಲ್ಲಿ ಅಡುಗೆ ಮಾಡೋದ್ರಿಂದ ಹೆಲ್ತ್ ವೈಸ್ ಕೂಡ ಒಳ್ಳೆಯದು. ಹಾಗೆ ನಮಗೆ ಏನು ಅಡುಗೆ ಸ್ವಲ್ಪ ಸೀದೋಗಲ್ಲ, ತುಂಬ ಚೆನ್ನಾಗಿರುತ್ತೆ. ಹಾಗೆ ಈ ಒಂದು ಪ್ಯಾನ್ ಬಗ್ಗೆ ಹೇಳಬೇಕು ಅಂದರೆ ತುಂಬಾ ಚೆನ್ನಾಗಿದೆ ಫ್ರೆಂಡ್ಸ್. ಟ್ರಿಪಲ್ ಲೇಯರ್ ಅಂತ ಹೇಳ್ಬೋದು ಬ್ಯಾಕ್ ಸೈಡ್. ಇದರಿಂದ ನಮಗೆ ಅಡುಗೆ ಮಾಡೋವಾಗ ತುಂಬ ಬೇಗ ಕ್ವಿಕ್ಕಾಗಿ ಆಗೋದಕ್ಕೆ ಹೆಲ್ಪ್ ಆಗುತ್ತೆ. ಇನ್ನೊಂದು ಅಂದರೆ ಸೀದೋಗಲ್ಲ. ಸೊ ಅಡುಗೆ ಕೂಡ ಕ್ಲೀನ್ ಆಗಿ ನೀಟಾಗಿರುತ್ತೆ ಅಂತ ಹೇಳ್ತಾರೆ. ನಾನಿವತ್ತು ಟ್ರೈ ಮಾಡೋಣ ಅಂತ ಅಂದ್ಕೊಂಡು ಫಸ್ಟ್ ಅಡುಗೆನ ನನ್ನ ಮಗನಿಗೆ ಇವತ್ತು ಆಲೂಗಡ್ಡೆ ಫ್ರೈ ಮಾಡಿ ಒಂಥರ ಏನು ಪಲ್ಯ ಮಾಡ್ತಾರಲ್ಲ, ಸೊ ಆ ಥರ ಮಾಡ್ತಾ ಇದ್ದೀನಿ. ಟೇಸ್ಟ್ ಮಾತ್ರ ಎಷ್ಟು ಚೆನ್ನಾಗಿತ್ತು ಗೊತ್ತಾ. ಸೊ ಹಾಗಾಗಿ ನಿಮ್ಮ ಜೊತೆ ಇವತ್ತು ಇನ್ ಡೀಟೇಲ್ ಆಗಿ ಶೇರ್ ಮಾಡ್ಕೊತಾ ಇರೋದು. ಫಸ್ಟ್ ಈ ಥರ ಸಣ್ಣದಾಗಿ ನಾನು ಹೆಚ್ಚಿಟ್ಕೊಂಡಿರೋಂಥ ಆಲೂಗಡ್ಡೆನ ಒಂದು ಸ್ವಲ್ಪ ಎಣ್ಣೆ ಮತ್ತು ಖಾರ ಪುಡಿ, ಉಪ್ಪು ಹಾಕಿ ಫ್ರೈ ಮಾಡ್ಕೊತಾ ಇದ್ದೀನಿ. ಕಂಪ್ಲೀಟ್ಲಿ ಕುಕ್ ಆಗದೇ ಇದ್ರೂ ಕೂಡ ಅರ್ಧಂಬರ್ಧ ಅದು ಬೇಯಬೇಕು. ಸೊ ಅಲ್ಲಿವರೆಗೂ ಒಂದು ಸ್ವಲ್ಪ ಇದೇ ಥರ ಫ್ರೈ ಪ್ಯಾನಲ್ಲಿ ಫ್ರೈ ಮಾಡಿಕೊಂಡು ಸೈಡಿಗೆ ತೆಗೆದಿಟ್ಕೊತಾ ಇದ್ದೀನಿ. ಅದೇ ಫ್ರೈ ಪ್ಯಾನ್ಗೆ ಒಂದು ಸ್ವಲ್ಪ ಎಣ್ಣೆ ಮತ್ತು ಈರುಳ್ಳಿ, ಸಣ್ಣಕ್ಕೆ ಹೆಚ್ಕೊಂಡಿರುವಂಥ ಈರುಳ್ಳಿ, ಕರಿಬೇವು, ಜೀರಿಗೆ ಮತ್ತು ಟೊಮೊಟೊ ಹಾಕಿ ಒಗ್ಗರಣೆ ಕೊಟ್ಕೊತಾ ಇದ್ದೀನಿ. ಇದರಲ್ಲಿ ಚಿಲ್ಲಿ ಹಾಕಿಲ್ಲ, ಸ್ವಲ್ಪ ಖಾರ ಪುಡಿ ಹಾಕಿದ್ರೆ ಆಯಿತು ಅಂತ ಅಂದ್ಕೊಂಡು. ಸೊ ಫ್ರೆಂಡ್ಸ್ ನೋಡ್ತಿದ್ದೀರಲ್ಲ, ಲುಕ್ ವೈಸ್ ವೆರಿ ಗುಡ್ ಅಂತ ಅನ್ಸುತ್ತೆ. ನನಗಂತೂ ತುಂಬ ಕ್ವಿಕ್ಕಾಗಿ ಅಡುಗೆದಕ್ಕೆ ಇಂಡಸ್ ವ್ಯಾಲೆ ಬ್ರ್ಯಾಂಡ್ ಸಖತ್ ಹೆಲ್ಪ್ ಆಗಿದೆ. ನಾನು ಆಲ್ರೆಡಿ ಕಡಾಯಿಗಳನ್ನ ಕೂಡ ಯೂಸ್ ಮಾಡ್ತಾ ಇದ್ದೀನಿ, ನೀವು ನೋಡಿರ್ತೀರಿ. ಹಾಗೆ ಇಂಡಸ್ ವ್ಯಾಲೆ ಬ್ರ್ಯಾಂಡಲ್ಲಿ ಒಂದಲ್ಲ ಒಂದು ರೀತಿಯಾಗಿ ನಮಗೆ ಆಫರ್ಸ್ ಕೊಡ್ತಾನೆ ಇರ್ತಾರೆ. ಸೊ ಹಾಗಾಗಿ ಪರ್ಚೇಸ್ ಮಾಡಬೇಕು ಅಂತ ಅಂದ್ಕೊಂಡ್ರೆ ನಿಮಗೆ ಈಗಲೇ ಒಂದು ರೈಟ್ ಟೈಮ್ ಅಂತ ಹೇಳ್ತೀನಿ. ಡಿಸ್ಕ್ರಿಪ್ಷನಲ್ಲಿ ಇದ್ರ ಬಗ್ಗೆ ಡೀಟೇಲ್ಸ್ ಎಲ್ಲ ಇರುತ್ತೆ, ಹೋಗಿ ಚೆಕ್ ಮಾಡಿ. ನಿಮಗೆ ಇಷ್ಟ ಆಯಿತು ಅಂತಂದರೆ ಖಂಡಿತ ಇವಾಗಲೇ ಪರ್ಚೇಸ್ ಮಾಡ್ಬೋದು. ಆ್ಯಂಡ್ ಈ ಥರ ಒಂದು ಸ್ವಲ್ಪ ಟೊಮೊಟೊ ಎಲ್ಲ ಬೆಂದಾದಮೇಲೆ ಇದಕ್ಕೆ ಒಂದು ಸ್ವಲ್ಪ ಗರಂ ಮಸಾಲೆ, ಖಾರದ ಪುಡಿ ಹಾಕಿ ಸ್ವಲ್ಪ ಫ್ರೈ ಮಾಡಿಕೊಂಡು, ಇದಕ್ಕೆ ನಾನು ಇಷ್ಟೊತ್ತು ಏನು ಫ್ರೈ ಮಾಡ್ಕೊಂಡಿದ್ದೆ ಆ ಆಲೂಗಡ್ಡೆನ ಆ್ಯಡ್ ಮಾಡಿ ಒಂದು ಗ್ಲಾಸ್ ನೀರು ಹಾಕಿ ಕುದಿಸ್ಬಿಟ್ರೆ ಎಷ್ಟು ಟೇಸ್ಟಿಯಾಗಿರುವಂಥ ಆಲೂಗಡ್ಡೆ ಫ್ರೈ ಪಲ್ಯ ರೆಡಿ ಆಗುತ್ತೆ ಗೊತ್ತಾ. ಸೊ ಫಸ್ಟ್ ಟೈಮ್ ಇದನ್ನು ನಾನು ಟ್ರೈ ಮಾಡಿದ್ದು, ಹೇಗಾಗುತ್ತೇನೋ ಅಂತ ಅಂದ್ಕೊಂಡಿದ್ದೆ. ಚಿಟ್ಟಿಗೂ ಇಷ್ಟ ಆಯಿತು, ಜಯಂತ್ಗೂ ಇಷ್ಟ ಆಯಿತು, ನನಗೂ ತುಂಬ ಇಷ್ಟ ಆಯಿತು. ಲಂಚ್ ಬಾಕ್ಸ್ಗೆ ಈ ಥರ ಚಪಾತಿ ಮಾಡಿದಾಗ ಪಲ್ಯ ಮಾಡಿ ಕಳಿಸೋದಕ್ಕೆ ಸಖತ್ ಹೆಲ್ಪ್ ಆಗುತ್ತೆ. ಇನ್ನೂ ಸಣ್ಣದಾಗಿ ನಾವು ಕೂಡ ಏನು ಆಲೂಗಡ್ಡೆನ ಹೆಚ್ಕೋಬೋದು. ಸೊ ತರಕಾರಿನ ಸಣ್ಣದಾಗಿ ಹೆಚ್ಚಿದ್ರೆ ಚಪಾತಿಗೆ ಚೆನ್ನಾಗಿ ಅಂತ ಹೇಳಿ ಈ ಥರ ಅಂದ್ಕೊಂಡಿದ್ದು. ಸೊ ಫ್ರೆಂಡ್ಸ್ ಇವಾಗ ಆಯಿತು, ನೀರು ಹಾಕಿ ಇದು ಕುದಿಯೋವರೆಗೂ ಸೈಡ್ ಇಟ್ಟು ನೆಕ್ಸ್ಟ್ ಚಪಾತಿ ಮಾಡಿ ಚಿಟ್ಟಿನ ಲಂಚ್ ಬಾಕ್ಸ್ ಪ್ಯಾಕ್ ಮಾಡಿ ಅವನ್ನ ಕಳಿಸಿದ್ದಾಯಿತು ಫ್ರೆಂಡ್ಸ್. ಈಗ ನಮ್ಮ ಮಿಟಕ್ಕಂಗೆ ಚಪಾತಿ ಕೊಟ್ಟು ಕೂರಿಸಿದ್ದೀನಿ. ಇನ್ನು ನಮ್ಮ ಮಿಂಚುಗೆ ನಿದ್ದೆ ಬಂದರೆ ಸಖತ್ ತಲೆಹರಟೆ ಮಾಡ್ತಿದ್ದಾಳೆ, ಫುಲ್ ಕಿರಿಕಿರಿ ಮಾಡ್ತಿದ್ದಾಳೆ. ಅವಳನ್ನ ಮಲಗಿಸಿನೇ ಇವಳನ್ನ ಫ್ರೆಶ್ ಮಾಡೋದಕ್ಕಾಯಿತು. ಸೊ ಮಲ್ಕೊಂಡಿದ್ದಾಳೆ. ಇನ್ನು ಇವಳು ಮಲ್ಕೊಂಡಿದ್ದಾಳೆ ಅಂದರೆ ಬೇರೆ ಬೇರೆ ಕೆಲಸಗಳೆಲ್ಲ ಸ್ಟಾರ್ಟ್ ಮಾಡ್ಕೊಂಡಿರ್ತೀನಿ. ಹಾಗೆ ರೀಸೆಂಟ್ಲಿ ನಾನು ನೈಟಿಗಳು ತೊಗೊಂಡಿದ್ನಲ್ಲ, ಅದನ್ನು ಒಂದನ್ನು ಹೊಲಿಗೆ ಹಿಡಿದು ಇನ್ನೊಂದನ್ನು ಇನ್ನೂ ಮೂರನ್ನು ಹಾಗೆ ಇಟ್ಬಿಟ್ಟಿದೆ. ಅದು ಏನಾಗುತ್ತೆ ಗೊತ್ತಾ, ತೆಗೆದು ಮಡಚಿಟ್ಬಿಟ್ರೆ ನಾನು ಮರ್ತು ಬಿಡ್ತೀನಿ ಅಂತೇಳಿ ಆ ಮಿಷನ್ ಹತ್ರ ಅಥವಾ ಚೇರ್ ಹತ್ರನೇ ಇಟ್ಟಿರ್ತೀನಿ. ಆ ಚೇರ್ ಹತ್ರ ಇಟ್ಟಿದ್ದು ಅದು ಹಂಗೆ ಇರುತ್ತೆ, ನಾನು ತೆಗೆದೇ ಇಕ್ಕಲ್ಲ. ಯಾಕಂದರೆ ಆ ಕೆಲಸ ಈ ಕೆಲಸ ಅಂತ ಬಂದುಬಿಡುತ್ತೆ. ಹಾಗಾಗಿ ಇವತ್ತು ಬೇರೆ ಏನು ಕೆಲಸ ಇಟ್ಕೊಂಡಿರಲಿಲ್ಲ ಅಂತೇಳಿ ಫಸ್ಟ್ ಇದನ್ನು ತೆಗೆದು ಎಲ್ಲ ಮಡ್ಚಿಕ್ ಬಿಡೋಣ ಬಟ್ಟೆ ಅಂದ್ಕೊಂಡು ಇರೋ 3 ನೈಟನ್ನು ಕೂಡ ಹೊಲಿಗೆ ಇಡೋಣ ಅಂತೇಳಿ ಕುತ್ಕೊಂಡಿದ್ದೀನಿ. ಇವಾಗ ನಾನು ಮಿಷನ್ ಮೇಲೆ ಕುತ್ಕೊಂಡೆ ಅಂದರೆ ಯಾವುದಾದ್ರೂ ಹಳೇದು ಅದು ಇದು ಇತ್ತು ಅಂತಂದ್ರೂ A to Z ಹೊಲ್ದಿಟ್ಬಿಡ್ತೀನಿ. ಯಾಕಂದರೆ ಅಷ್ಟು ಡಿಸ್ಟರ್ಬೆನ್ಸು ಫ್ರೆಂಡ್ಸ್. ಮಕ್ಕಳಿದ್ರೆ, ನಮ್ಮ ಮಿಂಚು ಇದ್ದರೆ ಆಗೋದೇ ಇಲ್ಲ. ಇನ್ನು ಮಿಟ್ಟುಗೆ ಒಂದು ಸುಮಾರು 3 ಡೇಸಿಂದ ಕಂಟಿನ್ಯೂಸ್ ಆಗಿ ಒಂದು ಸ್ವಲ್ಪ ಹೊತ್ತು ಮಗ್ಗಿ ಬುಕ್ಸ್ ಇರುತ್ತಲ್ಲ, ಸೊ ಆ ಬುಕ್ಸ್ನ ತಗೊಂಡು ಅದರಲ್ಲಿರೋ ಅಂಥ ಪಕ್ಷಿಗಳ ಹೆಸರು, ಪ್ರಾಣಿಗಳ ಹೆಸರು, ಫ್ರೂಟ್ಸ್, ಮೇಯ್ನಾಗಿ ವೆಜಿಟೇಬಲ್ಸು ಫ್ರೂಟ್ಸ್ನ ಕಲಿಸ್ತಾ ಇದ್ದೀನಿ. ಪ್ರಾಣಿಗಳಿಸ್ದೆಲ್ಲ ಅದಾದಮೇಲೆ ಕಲಿತ್ರ ಆಯಿತು ಅಂತೇಳಿ. ಸೊ ಯಾಕೆ ಅಂತಂದರೆ ಮನೇಲಿ ಇರ್ತೀವಲ್ಲ, ಸೊ ಹೆಲ್ಪ್ ಮಾಡೋದಕ್ಕೆ ಬೇಕಾಗುತ್ತೆ. ಟೊಮೊಟೊ, ಈರುಳ್ಳಿ, ಮೆಣಸಿನ್ಕಾಯಿ ಈ ಥರದ್ದೆಲ್ಲ. ಆಮೇಲೆ ಕಲಿಯೋದಕ್ಕೆ ಆಟ ಆಡ್ಕೊತ ಕಲಿತಾರೆ ಅಂತೇಳಿ. ಇವಾಗೂ ಅಷ್ಟೇ, ಇಲ್ಲಿ ಕೂತ್ಕೊಂಡು ನಾನು ಒಂದೊಂದೇ ಹೇಳ್ಕೊಡ್ತೀನಿ, ನೀನು ಕರೆಕ್ಟಾಗಿ ಹೇಳು, ನಾನು ತಪ್ಪು ಮಾಡಿದ್ರೆ ಹೇಳ್ಕೊಡ್ತೀನಿ ಅಂತ ಹೇಳಿ ಪಕ್ಕದಲ್ಲಿ ಕೂರಿಸ್ಕೊಂಡಿದ್ದೀನಿ. ಸೊ ಸರಿಯಾಗಿರೋದನ್ನೆಲ್ಲ ಸರಿ, ತಪ್ಪಾಗಿರೋದನ್ನು ಕೆಲವೊಂದಷ್ಟನ್ನು ಹೇಳ್ತಾ ಇದ್ದೀನಿ. ಸುಮ್ಮನೆ ಒಟ ಅಂದ್ಕೊಂಡು ನನ್ನ ಪಕ್ಕದಲ್ಲಿ ಕೂತ್ಕೊಂಡು ಮಾತಾಡ್ತಿದ್ದಾಳೆ. ಸೊ ಸ್ವಲ್ಪ ಹೊತ್ತು
ಸೊ ಅದಾದಮೇಲೆ ಇವಾಗ ಸ್ನಾನ ಮಾಡಿಕೊಂಡು ಬಂದು ಫ್ರೆಶ್ ಆಗಿ ಸುಮ್ಮನೆ ಕುತ್ಕೊಂಡಿದ್ದೆ. ಇನ್ನು ರೆಡಿ ಆಗೋದಕ್ಕೆ ಏನು ಹೋಗಿರಲಿಲ್ಲ, ತುಂಬ ಹೊತ್ತಾಯಿತು ನಾನು ಆಲ್ರೆಡಿ ಸ್ನಾನ ಮಾಡ್ಕೊಂಬಂದು. ಇವಾಗ ಮತ್ತೆ ಯಾಕೆ ಬಂದು ರೆಡಿ ಆಗ್ತಿದ್ದೀನಿ ಅಂತಂದರೆ ಸಡನ್ನಾಗಿ ನಮ್ಮಮ್ಮ ಫೋನ್ ಮಾಡಿ ಸ್ವಲ್ಪ ನಿಂದು ಡಾಕ್ಯುಮೆಂಟ್ಸ್ ಎಲ್ಲದು ತೊಗೊಂಬಾ, ಹೋಗಿ ರೇಷನ್ ಕಾರ್ಡ್ಗೆ ಮತ್ತು ಇದು ಏನೋ ನಮ್ಮದು ಅಡ್ರೆಸ್ ಎಲ್ಲ ಚೇಂಜ್ ಮಾಡಿಸ್ಬೇಕು ಫ್ರೆಂಡ್ಸ್, ಆಧಾರ್ ಕಾರ್ಡ್ ಮತ್ತು ವೋಟರ್ ಐ ಡಿ ಇದೆಲ್ಲ ಅಡ್ರೆಸ್ ಚೇಂಜ್ ಮಾಡಿಸ್ಬೇಕಿತ್ತು. ಅದಕ್ಕೊಂದು ಸ್ವಲ್ಪ ಹೋಗಿ ಬರೋಣ ಬಾ ಅಂತ ಹೇಳಿ ಕರೆದ್ರು. ಹಾಗಾಗಿ ನಮ್ಮ ತಮ್ಮ ಬಂದಿದ್ದ ಆಲ್ರೆಡಿ ಕರ್ಕೊಂಡು ಹೋಗೋದಕ್ಕೆ. ಸೊ ಇವಾಗಿದ್ದು ಮತ್ತೆ ಕ್ರೀಮ್ ಎಲ್ಲ ಹಚ್ಕೊಂಡು ರೆಡಿ ಆಗ್ತಾ ಇದ್ದೀನಿ. ಇವಾಗಿನೂ 3 ನೈಟಿ ಏನು ಹೊಲಿಗೆ ಇಟ್ಕೊಂಡಿದ್ನಲ್ಲ ಅದರಲ್ಲಿ ಇದು ಒಂದು ನೈಟಿ ಹಾಕ್ಕೊಂಡು ಕೂತ್ಕೊಂಡಿದ್ದೆ ಆರಾಮಾಗಿ. ನನ್ನ ತಮ್ಮ ಬಂದ ಅಂತೇಳಿ ಇವಾಗ ಡ್ರೆಸ್ಗೆ ಚೇಂಜ್ ಮಾಡಿಕೊಂಡು ಹೊರಡಬೇಕು. ಸೊ ನಮ್ಮದು ರೇಷನ್ ಕಾರ್ಡ್ ಇಲ್ಲ ಫ್ರೆಂಡ್ಸ್, ತುಂಬ ಅಂದರೆ ತುಂಬ ನೆಗ್ಲಿಜೆನ್ಸಿ ಮಾಡಿಬಿಟ್ಟು ಮುಂಚೆ ಎಲ್ಲ. ಇವಾಗ ಹೊಡೆದಾಡಿದ್ರು ಕೂಡ ಅದು ಏನೋ ವೆಬ್ಸೈಟ್ ಲಿಂಕನ್ನು ಬಿಡ್ತಾ ಇಲ್ಲ, ಇನ್ನು ಲೇಟ್ ಆಗುತ್ತೆ ಹಾಗೆ ಹಿಂಗೆ ಅಂತ ಇದ್ದಾರೆ. ನಮಗಂತೂ ಬೈಸ್ಕೊಂಡು ಸಾಕಾಗ್ಬಿಟ್ಟಿದೆ. ನಮ್ಮ ಅಕ್ಕಂದ್ರೆಲ್ಲ ಬರ್ತಾರೆ, ನಿಮ್ದು ಇನ್ನೂ ರೇಷನ್ ಕಾರ್ಡ್ ಮಾಡಿಸ್ಕೊಳ್ಳಿಲ್ವಾ ಅಂತಾರೆ. ಮಕ್ಕಳು 3 ಜನ ಆದರೂ ಏನಾಗಿದೆ ನಿಮಗೆ ಅಂತಾರೆ. ಸೊ ಹಂಗಾಗಿ ಒಂದೊಂದೇ ಎಲ್ಲದೂ ಕೂಡ ರೆಡಿ ಮಾಡಿಸ್ಕೊತಾ ಇದ್ದೀವಿ. ಇದಾಗಿದ ತಕ್ಷಣ ಯಾವಾಗ ನೆಕ್ಸ್ಟ್ ಬಿಡ್ತಾರೋ ಅವಾಗ ಮಾಡ್ಕೋಬೇಕು ಅಂತೇಳಿ. ಹಾಗೆ ನನ್ನ ಬಟ್ಟೆಗಳದಂತೂ ಭಾರಿ ದೊಡ್ಡ ಕತೆ. ಸ್ಪೇಸ್ ಇದ್ರೂ ಕೂಡ ಎಲ್ಲಿಟ್ಟಿರ್ತೀನೋ ಏನೋ ಗೊತ್ತಾಗಲ್ಲ. ಕೆಲವೊಮ್ಮೆ ಮಡ್ಚಿಟ್ಟಿರ್ತೀನಲ್ಲ ಎಲ್ಲ ಮಿಕ್ಸ್ ಮಾಡಿಬಿಡ್ತೀನಿ. ಸೊ ನಮ್ಮ ಮನೆಯವರು ಅಷ್ಟೇ, ಒಂದ್ಸರಿ ಮಡ್ಚಿಟ್ಟಿರ್ತೀನಿ ಅದನ್ನು ಶಿಫ್ಟ್ ಮಾಡು ಅಂದ್ರೆ ಸಾಕು ಎಲ್ಲೆಲ್ಲೋ ಇಟ್ಬಿಡ್ತಾರೆ. ಪಾಪ ಅವ್ರಿಗೆ ಗೊತ್ತಿಲ್ಲ ನಾನು ಅಷ್ಟು ನೀಟಾಗಿ ಡಿವೈಡ್ ಮಾಡಿ ಇಟ್ಕೊಂಡಿದ್ದೀನಿ ಅಂತೇಳಿ. ಅದು ಡಿವೈಡ್ ಮಾಡಿ ಇಟ್ಟಾಗ ಒಂದು ಸ್ವಲ್ಪ ದಿನ ಇರುತ್ತೆ, ಮತ್ತೆ ಅದು ಹೆಂಗೆ ಯಾವ ಸ್ಥಿತಿ ಇರುತ್ತೋ ಅದೇ ಸ್ಥಿತಿ. ಸೊ ಒಂದು ಡ್ರೆಸ್ ಹುಡ್ಕೋಕೆ ಹೋದರೆ ಇನ್ಯಾವುದೋ ಹಾಕ್ಕೊತೀನಿ, ಇನ್ಯಾವುದೋ ಸಿಗುತ್ತೆ, ಹೀಗೆ ಆಗೋದು. ಸೊ ಫೈನಲಿ ಯಾವುದಾದ್ರೂ ಒಂದು ಕಂಫರ್ಟಬಲ್ ಆಗುವಂಥದ್ದನ್ನು ಹಾಕ್ಕೊಂಡು ಹೊರಗಡೆ ಹೊರಡೋದು ಆಗುತ್ತೆ ನಂದು. ಸೊ ಯಾವ್ಯಾವ ಥರ ಹಾಕೋಬೇಕು ಅದೇ ಥರ ಹಾಕೊತೀನಿ. ಮುಂಚೆ ಅಷ್ಟು ಡ್ರೆಸ್ನ ನೀಟಾಗಿ ಮೇಂಟೈನ್ ಮಾಡೋದಕ್ಕೆ ಆಫ್ಟರ್ ಬೇಬಿ ಆಗಲ್ಲ ಫ್ರೆಂಡ್ಸ್. ಅವಾಗ ಚೆನ್ನಾಗಿ ಕಾಣಿಸ್ತೀವ, ಇದು ಓಕೆನಾ, ಈ ಒಂದು ಪ್ಲೇಸ್ಗೆ ಇದು ಸರಿನಾ ಅಂತ ಯೋಚನೆ ಮಾಡ್ತೀವಿ. ಬಟ್ ಇವಾಗ ಇದು ಓಕೆನಾ, ಇದು ಫೀಡಿಂಗ್ ಮಾಡ್ಸೋಕ್ಕೆ ಕರೆಕ್ಟ್ ಆಗುತ್ತಾ, ಇದು ಕಂಫರ್ಟಬಲ್ ಆಗಿರುತ್ತಾ ಅಂತ ಹೇಳಿ ಯೋಚನೆ ಮಾಡ್ತೀವಿ. ಸೊ ಹೀಗೆ ಆಮೇಲೆ ಏನಾದರೂ ಕೆಲಸ ಇದ್ದರೆ ಹೊರಗಡೆ ಅದಕ್ಕೆ ಯಾವ ಥರ ಬೇಕೋ ಹಂಗೆ ಹೋಗ್ತಿರ್ತೀನಿ. ಆದಷ್ಟು ರೆಡಿಯಾಗಿ ಹೋಗೋಕ್ಕಾಗಲ್ಲ ನನಗೆ. ರೆಡಿಯಾಗಿದ್ದೀನಿ ನಾನು ಅವತ್ತು ಅಂದರೆ ಆ ದಿನ ನನಗೆ ಸೆಲ್ಫ್ ಸ್ಪೆಷಲ್ ಅನ್ನಿಸ್ತಾ ಇರುತ್ತೆ. ಸೊ ಹಾಗೆ ನಾನು ಹಿಂಗೊಂದು ತುರುಬು ಕಟ್ಕೊಂಡು ಹೊರಟ್ರೆ ಮುಗೀತು. ಎಲ್ಲ ಡೀಟೇಲ್ಸ್ಗಳನ್ನ ಎಲ್ಲ ಪ್ರೂಫ್ಸ್ಗಳನ್ನೂ ಕೂಡ ತೊಗೊಂಡು ಹೋಗ್ತಾ ಇದ್ದೀನಿ. ಗಾಡ್ರೇಜ್ ಬೀರಲ್ಲಿ ಇಟ್ಟಿರೋದು. ಸೊ ಈ ಬೀರ್ ಆ್ಯಕ್ಚುಲಿ ಎಲ್ಲರೂ ಅಂತಾರೆ ಕೊಡು, ಯಾರಿಗಾದರೂ ಕೊಡು ಅಥವಾ ಮಾರು ಗುಜರಿಗೆ ಹಾಕು ಅಂತೇಳಿ. ಬಟ್ ಇಲ್ಲ, ಇದು ನಾನು ಜಯಂತ್ ಮದುವೆ ಆಗಿ 1 ತಿಂಗಳಲ್ಲಿ ಫಸ್ಟು ತೊಗೊಂಡ್ರು ಮನೆ ವಸ್ತು ಇದು. 2 ರೂಮಿನ ಮನೇಲಿ ಚಿಕ್ಕ ಮನೇಲಿದ್ವಿ ಅವಾಗ ಫಸ್ಟ್ ಬಂದಂಥ ಮಹಾಲಕ್ಷ್ಮಿ ನಮ್ಮ ಮನೆಗಿದು. ಸೊ ಹಂಗಾಗಿ ನಾನು ಇದನ್ನು ಬಿಟ್ಟಿಲ್ಲ, ಇದನ್ನು ಕೊಡೋದು ಇಲ್ಲ. ಇದರಲ್ಲಿ ನನ್ನ ಸೀರೆಗಳಿದೆ, ನನ್ನ ಸೀರೆಗಳು ನನ್ನ ಬಟ್ಟೆಗಳೇ ಇದೆ, ಮತ್ತು 2 ಕಬೋರ್ಡ್ ತುಂಬಿದ್ರು ಅಷ್ಟು ಇದೆ ಬಟ್ಟೆ. ಸೊ ಇವಾಗ ಇನ್ನು ನಮ್ಮ ತಮ್ಮನ ಜೊತೆ ನಾನು ಹೊರಡ್ತಾ ಇದ್ದೀನಿ. ನನ್ನ ತಮ್ಮನ ಜೊತೆ ಹೋಗಿ ಇಡೀ ದಿನ ಅಲ್ಲಿ ಸಂಜೆವರೆಗೂ ಅಲ್ಲಿದ್ದು ಕೆಲಸಗಳು ಮುಗಿಸ್ಕೊಂಡು ರಾತ್ರಿ ಅಮ್ಮನ ಮನೆಯಲ್ಲೇ ಇದ್ದು ಲೇಟಾಗಿ ಬಂದಿದ್ದಕ್ಕೆ ನಾನು ಬ್ಲಾಗ್ ಕಂಟಿನ್ಯೂ ಮಾಡಲಿಲ್ಲ. ಆ್ಯಂಡ್ ನೆಕ್ಸ್ಟ್ ಮಾರ್ನಿಂಗ್ ಎದ್ದು ಇವಾಗ ಒಂದು ಗ್ಲಾಸ್ ಬಿಸಿನೀರು ಕುಡಿದು ಟ್ಯಾಬ್ಲೆಟ್ ಎಲ್ಲ ಹಾಕ್ಕೊಂಡು ಬಂದು ಇವಾಗ ಜಸ್ಟ್ ಡೈರೆಕ್ಟಾಗಿ ವರ್ಕೌಟ್ ಮಾಡ್ತಾ ಇದ್ದೀನಿ. ಹೌದು ಫ್ರೆಂಡ್ಸ್, ನಾನು ವರ್ಕೌಟ್ ಸ್ಟಾರ್ಟ್ ಮಾಡಿದ್ದೀನಿ. ಆ್ಯಕ್ಚುಲಾಗಿ ಹೆಣ್ಮಕ್ಳಿಗೆ ಏನು ಬೇಕೋ ಇಲ್ಲ ಗೊತ್ತಿಲ್ಲ, ವರ್ಕೌಟ್ ಅಂತೂ ಮಸ್ಟ್ ಆ್ಯಂಡ್ ಶುಡ್ ಬೇಕು. ಬಿಕಾಸ್ ಇರೋವಂಥ ಸ್ಟ್ರೆಸ್ಗಳಿಗೆ ಮತ್ತು ಹಾರ್ಮೋನಲ್ ಇಂಬ್ಯಾಲೆನ್ಸ್ಗಳಿಗೆ ಅಲ್ವಾ. ಆಮೇಲೆ ಕೆಲವೊಬ್ರು ಕೇಳ್ತಾ ಇದ್ದೀರಾ, ನಿಮ್ಮದು ಪೀರಿಯಡ್ಸ್ ಇನ್ನೂ ಬಂದಿಲ್ವಾ ಆಫ್ಟರ್ ಬೇಬಿ ಅಂತೇಳಿ. ಇಲ್ಲ, ನನಗೆ 1 ಇಯರ್ ಮತ್ತು 1 ಇಯರ್ 3 ಮಂತ್ಸ್ ಆಗಬೇಕು. ಸೊ ಅಲ್ಲಿವರೆಗೂ ಬರಲ್ಲ. ಐ ಥಿಂಕ್ ಇನ್ನೂ 1 ಮಂತ್ ಆರ್ 2 ಮಂತ್ಸ್ ಟೈಮ್ ಹಿಡಿಬಹುದು ಅಂತ ಅನ್ಕೊತಾ ಇದ್ದೀನಿ. ಹಾಗಾಗಿನೇ ಈ ಥರದ್ದೆಲ್ಲ ಪ್ರಾಕ್ಟೀಸಸ್ಗಳನ್ನ ಸ್ಟಾರ್ಟ್ ಮಾಡೋದು. ಬಟ್ ಈ ಸರಿ ನಾನು ಏನು ಸ್ಟಾರ್ಟ್ ಮಾಡಿದ್ದೀನಿ ವರ್ಕೌಟ್, ಇದು ತುಂಬ ಸ್ಟ್ರಿಕ್ಟ್ ವರ್ಕೌಟ್. ವೀಕ್ಲಿ ನಾವು 3 to 4 ಟೈಮ್ಸ್ ಮಾಡಲೇಬೇಕು ಹೆಣ್ಮಕ್ಳು. ಆ್ಯಸ್ ಅ ವುಮೆನ್ಸ್, ನಾವು ಬೇಬಿ ಇರೋಂಥ ವುಮೆನ್ಸ್ ಅಂದರೆ ಮದರ್ಸ್. ಸೊ ಮದರ್ಸ್ ಆಗಿ ನಾವು ಮಾಡಲೇಬೇಕು. ಯಾಕಂದರೆ ನಮಗೆ ಆ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಆಗಿರ್ಬೋದು, ಸ್ಟ್ರೆಸ್ ಆಗಿರ್ಬೋದು ಮ್ಯಾನೇಜ್ ಮಾಡಬೇಕಂದ್ರೆ ಮೇನಾಗಿ ಊಟ, ವಾತಾವರಣ, ನೀರು, ನಿದ್ದೆ, ಇದ್ರ ಜೊತೆಲಿ ಫಿಸಿಕಲ್ ಆ್ಯಕ್ಟಿವಿಟಿ ಅನ್ನೋದೇನಿದೆ ತುಂಬ ಇಂಪಾರ್ಟೆಂಟ್. ಅದರಲ್ಲೂ ನೀವೆಲ್ಲ ಹೇಳ್ತಿದ್ದೀರಲ್ಲ ವೆಯ್ಟ್ ಲಾಸ್ ಸ್ಟಾರ್ಟ್ ಮಾಡಿ ಅಂತೇಳಿ. ಹಾಗಾಗಿ ಮೊದಲನೇ ಹೆಜ್ಜೆ ಪ್ರತಿದಿನ ನಮ್ಮ ಒಂದು ಹಳೆಯ ಲೈಫ್ ಸ್ಟೈಲ್ ಬರಬೇಕು, ನಾವು ಆರೋಗ್ಯವಾಗಿರಬೇಕು, ನಾವು ವೆಯ್ಟ್ ಚೆನ್ನಾಗಿರಬೇಕು, ಹಾಗೆ ಹಿಂಗೆ ಅಂದ್ಕೊಂಡು 100% ಎಕ್ಸ್ಪೆಕ್ಟೇಷನ್ಸ್ ಮಾಡೋದಕ್ಕಿಂತ ಡೈಲಿ 1% ಬೆಟರ್ ಆಗೋದನ್ನು ನಾವು ಎಕ್ಸ್ಪೆಕ್ಟ್ ಮಾಡಿದ್ರೆ ನಮ್ಮ ಒಂದು ಸೆಲ್ಫ್ಗೆ ಏನೋ ತೃಪ್ತಿ ನೀಡ್ದಂಗೆ ಆಗುತ್ತೆ. ಹಾಗೆ ನಾನು ತೊಗೊಂಡಿರುವಂಥ ಫಸ್ಟ್ ಸ್ಟೆಪ್ಪು 6 ಗಂಟೆಗೆ ಇದ್ರೂ ಪರವಾಗಿಲ್ಲ 20 ಮಿನಿಟ್ಸ್, ಎಕ್ಸಾಕ್ಟ್ 20 ಮಿನಿಟ್ಸ್ ನಾನು ವರ್ಕೌಟ್ ಮಾಡಲೇಬೇಕು ಅಂತ ಹೇಳಿ. ಹಾಗೆ ದಿನೇ ಟೈಮಿಂಗ್ಸ್ನ ಜಾಸ್ತಿ ಮಾಡ್ತಾ ಹೋಗ್ತಾ ಇದ್ದೀನಿ. ಇವಾಗ ನಾನು ಏನು ವರ್ಕೌಟ್ ಮಾಡಿದೆ ಅದೆಲ್ಲದೂ ಕೂಡ 5 ಸೆಟ್ಸು 10 ಸೆಟ್ಸು ಮಾಡ್ತಾ ಇದ್ದೀನಿ. ಕೆಲವೊಂದಷ್ಟು ಹೊಟ್ಟೆ ಭಾಗ ಕರಗುವಂಥದ್ದು ಮತ್ತು ಬಾಡಿ ಫ್ಯಾಟ್ ಲಾಸ್ ಆಗುವಂಥದ್ದು. ಆಮೇಲೆ ಇದು ಇವಾಗೇನು ಮಾಡ್ತಾ ಇದ್ದೀನಿ, ಇದು ಸ್ಟ್ರೆಸ್ ರೆಡ್ಯೂಸ್ ಆಗುವಂಥ ಕೆಲವೊಂದಷ್ಟು ಆಸನಗಳು. ಸೊ ಒಂದೊಂದಾಗೆ ಮಾಡ್ಕೊತ ಬರ್ತೀನಿ. ನನಗೆ ಯಾವುದೆಲ್ಲ ನೆನಪು ಬರುತ್ತೆ ಆ ಥರ. ಆ್ಯಂಡ್ ಒಟ್ಟು ಫಿಸಿಕಲ್ ಎಕ್ಸಸೈಸ್ ಮತ್ತು ಮೆಂಟಲ್
ಎಕ್ಸಸೈಸ್ ಎರಡು ಕೂಡ ಮಾಡ್ಕೊತ ಬರೋವಂಥದ್ದನ್ನು ಪ್ರಾಕ್ಟೀಸ್ ಮಾಡ್ತಾ ಇದ್ದೀನಿ. ನನಗೊಂದು 2 ದಿನ ಎಕ್ಸಸೈಸ್ ಮಾಡಿದ್ರೆ ಆ ಫೀಲೇ ಬೇರೆ. ಮತ್ತು ಓಂಕಾರ ಹೇಳ್ತೀನಿ, ಚಾಂಟಿಂಗ್ ಮಾಡ್ತೀನಿ. ಆ್ಯಂಡ್ ಓಂಕಾರ ಹೇಳೋದ್ರಿಂದ ನಮ್ಮನ್ನು ನಾವು ಗಟ್ಟಿಯಾಗಿ ಮಾಡ್ಕೋಬೋದು, ಪ್ಲಸ್ ನೆಗೆಟಿವ್ ಥಾಟ್ಸನ್ನು ಕಂಟ್ರೋಲ್ ಮಾಡ್ಬೋದು. ಆ್ಯಂಡ್ ತುಂಬ ಬೆನಿಫಿಟ್ಸ್ ಇದೆ ಫ್ರೆಂಡ್ಸ್. ಇದನ್ನು ಇನ್ನೂ ಅಪ್ಕಮಿಂಗ್ ಡೇಸಲ್ಲಿ ಇನ್ ಡೀಟೇಲ್ ಆಗಿ ಶೇರ್ ಮಾಡ್ತಾ ಹೋಗ್ತೀನಿ. ಐ ಥಿಂಕ್ ನಿಮ್ಮೆಲ್ರಿಗೂ ಖಂಡಿತ ಯೂಸ್ ಆಗುತ್ತೆ. ನಾನು ಹೇಳಿದ್ನಲ್ಲ ಫ್ರೆಂಡ್ಸ್, ನಮಗೆ ನಾವು 7 ಗಂಟೆಗೆ ಎದ್ದೇಳ್ತೀವ, ಓಕೆ 7 ಗಂಟೆಗೆ ಎದ್ದು 10 ನಿಮಿಷ ಮಾಡ್ಬೋದಲ್ಲ. 10 ನಿಮಿಷ ಫಸ್ಟ್ ಡೇ, ಆ್ಯಂಡ್ ನೆಕ್ಸ್ಟ್ ಸೆಕೆಂಡ್ ಡೇ 15 ನಿಮಿಷ, ನೆಕ್ಸ್ಟ್ 20 ನಿಮಿಷ, ಒಟ್ಟಿನಲ್ಲಿ 25-30 ನಿಮಿಷ ನಾವೇನಾದರೂ ಮಾಡಿದ್ದೇ ಆಯಿತು ಅಂದರೆ ಡೆಫಿನೆಟ್ಲಿ ಬೆನಿಫಿಟ್ಸನ್ನು ನಾವು ಪಡ್ಕೊತೀವಿ. ಸೊ ಹಂಗಾಗಿನೇ ಪ್ರಾಕ್ಟೀಸ್ ಮಾಡೋದು ಮೇನ್ ಇಂಪಾರ್ಟೆಂಟ್. ಸೊ ನಾನಂತೂ ಸ್ಟಾರ್ಟ್ ಮಾಡಿದ್ದಾಯಿತು. ಆ್ಯಂಡ್ ವೆಯ್ಟ್ ಲಾಸ್ಗೆ ಸಂಬಂಧಪಟ್ಟಂಗೆ ನಾನು ಲಾಸ್ಟ್ ಲಾಗಲ್ಲೇ ಹೇಳಿದ್ದೆ, ತುಂಬ ವಿಚಾರಗಳನ್ನ ಶೇರ್ ಮಾಡ್ಕೊತಾ ಹೋಗ್ತೀನಿ ಇನ್ಮೇಲೆ. ಸೊ ನಾನು ಕೂಡ ವೆಯ್ಟ್ ಲಾಸ್ ಸ್ಟಾರ್ಟ್ ಮಾಡ್ತೀನಿ ಅಂತ ಹೇಳಿ. ಹಾಗೆ ನಾನು ಮಾಡಬೇಕಾಗಿರೋದು ವೆಯ್ಟ್ ಅಲ್ಲ, ಫ್ಯಾಟ್ ಲಾಸ್. ಸೊ ಫ್ಯಾಟ್ ಲಾಸ್ ಮಾಡ್ಕೊತ ಆರೋಗ್ಯವಾಗಿ ಹೆಂಗಿರೋದು, ವೆಲ್ ಬೀಯಿಂಗ್ ಲೈಫ್ ಸ್ಟೈಲ್, ಫಿಸಿಕಲಿ ಚೆನ್ನಾಗಿರಬೇಕು, ಮೆಂಟಲಿ ಚೆನ್ನಾಗಿರಬೇಕು, ಆ್ಯಂಡ್ ಮಕ್ಕಳ ಜೊತೆ ಮನೆಯಲ್ಲಿ ಎಲ್ಲದನ್ನು ಬ್ಯಾಲೆನ್ಸ್ ಮಾಡ್ತಾ ನಾವು ಯಾವ ಥರ ಹೋಗಬೇಕು ಅನ್ನೋದನ್ನು ಇನ್ನೂ ಹೆಚ್ಚೆಚ್ಚಾಗಿ ಶೇರ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಮುಂಚೆನೇ ಹೇಳ್ತಾ ಇದ್ದೀನಿ, ನಾನು ಇದರಲ್ಲಿ ಡಾಕ್ಟರೇಟ್ ಪದವಿ ಪಡೆದಿಲ್ಲ, ಹಾಗೆ ನಾನು ಟೀಚರ್ ಅಲ್ಲ. ಬಟ್ ನನಗೇನು ಗೊತ್ತಿದೆ ನಾನು ಅದನ್ನು ಶೇರ್ ಮಾಡ್ತಾ ಹೋಗ್ತೀನಿ. ಮೇಬಿ ನನ್ನಂಥ ಮಿಡಲ್ ಕ್ಲಾಸ್ ಫ್ಯಾಮಿಲಿಗಳಿಗೆ ಹೆಲ್ಪ್ ಆಗ್ಬೋದು ಅನ್ನೋ ಕಾರಣಕ್ಕೆ. ಇನ್ನು ಚಿಟ್ಟಿಗೆ ಎಕ್ಸಾಮ್ಸ್ ನಡೀತಾ ಇದ್ದಾನೆ ಕಾರಣಕ್ಕೆ ಅವನು ಕೂಡ ಬೇಗ ಎಬ್ಸಿ ಕೂರಿಸಿದ್ದಾರೆ ಜಯಂತ್. ಸೊ ಹಾಗಾಗಿನೇ ಅವನು ಓದ್ಕೊತಾ ಇದ್ದಾನೆ. ಇವಾಗ ನಾನು ಮೆಡಿಟೇಷನ್ ಮಾಡ್ತಾ ಇದ್ದೀನಿ ಎಕ್ಸಾಕ್ಟ್ 5 ಮಿನಿಟ್ಸ್. ಫಸ್ಟ್ ಡೇ ಸೆಕೆಂಡ್ ಡೇ ಕೈ ಕೊಡುತ್ತೆ ಮೆಡಿಟೇಷನ್ ಮಾಡುವಾಗ ಮನಸ್ಸು, ಬಟ್ 3rd ಡೇ 4th ಡೇಯಿಂದ ಹೆಂಗೆ ಪಿಕಪ್ ಆಗುತ್ತೆ ಅಂತಂದರೆ ಆ ಒಂದು ಫೀಲ್ ಮಾಡಿರೋರಿಗೆ ಗೊತ್ತಾಗುತ್ತೆ ಆ ಒಂದು ಫೀಲ್ ಹೆಂಗಿರುತ್ತೆ ಅಂತೇಳಿ. ಬಾಡಿ ಮಾತ್ರ ಸಖತ್ ರಿಲ್ಯಾಕ್ಸಿಂಗ್ ಅನಿಸುತ್ತೆ ಫ್ರೆಂಡ್ಸ್. ಹೋಲ್ ಡೇ ಮೈಂಡ್ ಇನ್ನೂ ಫ್ರೆಶ್ ಆಗಿರುತ್ತೆ. ನಂದು ಇಷ್ಟೆಲ್ಲ ಮ್ಯಾನೇಜ್ ಮಾಡ್ತಾ ಇದ್ದೀನಾ ಅಂತೇಳಿ ಒಂದೊಂದ್ಸರಿ ನನಗೆ ನೆನೆಸ್ಕೊಂಡ್ರೆ ನನಗೆ ಭಯ ಆಗುತ್ತೆ. ಸೊ ಹಾಗೆ ಇನ್ನು ಲಾಸ್ಟಿಗೆ ಮೆಡಿಟೇಷನ್ ಎಲ್ಲ ಮುಗೀತು, ನಂದು ಅಫರ್ಮೇಷನ್ಸ್ ಎಲ್ಲ ಮುಗೀತು ಅಂದ್ಕೊಂಡಾಗ ನಾನು A to Z ಫಸ್ಟ್ನೇ ಗಣೇಶನಿಂದ ಹೇಳಿದು ನಾನು ಯಾವ್ಯಾವ ದೇವ್ರನ್ನೆಲ್ಲ ನೆನ್ತೀನೋ ಆ ದೇವ್ರನ್ನೆಲ್ಲ ನೆನೆಸಿ ಡೇನ ಸ್ಟಾರ್ಟ್ ಮಾಡ್ತೀನಿ. ಹಾಗೆ ಎಕ್ಸಸೈಸ್ ಪಾರ್ಟನ್ನು ಎಂಡ್ ಮಾಡ್ತೀನಿ. ಇನ್ನು ಎಕ್ಸಸೈಸ್ ಎಲ್ಲ ಆಯಿತು ಅಂದ ತಕ್ಷಣ ಜಯಂತ್ ಕಾಫಿ ಮಾಡಿದರು. ಮಾಮಿ ಇನ್ಮೇಲೆ ನಾನು ಕಾಫಿ ಕುಡಿಯಲ್ಲ ಅಂತ ಹೇಳಿ ಸ್ಟ್ರಿಕ್ಟಾಗಿ ಅವಾಯ್ಡ್ ಮಾಡಿ ನಾನಿಲ್ಲಿ ಟೀ ಮಾಡ್ಕೊಂಡಿದ್ದೀನಿ. ಇದು ನನ್ನ ಸ್ಪೆಷಲ್ ಟೀ, ಏನೇನೆಲ್ಲ ಇಂಗ್ರೀಡಿಯೆಂಟ್ಸ್ ಹಾಕಿದ್ದೀನಿ ಅಂತ ತೋರಿಸಿದ್ದೀನಿ. ಆ್ಯಂಡ್ ಸಮ್ ರೀಸನ್ಸಿಂದ ಈ ಲಾಗನ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಆ್ಯಂಡ್ ನೆಕ್ಸ್ಟ್ ಅಪ್ಕಮಿಂಗ್ ಡೇ ಫುಲ್ ಡೇ ಲಾಗ್ಸ್ ಇರುತ್ತೆ, ಮೋರ್ ಇನ್ಫಾರ್ಮೇಷನ್, ಮೋರ್ ಎಂಟರ್ಟೈನ್ಮೆಂಟ್, ಹಾಗೆ ಇನ್ನಷ್ಟು ಕತೆಗಳೊಂದಿಗೆ ವಿಚಾರಗಳೊಂದಿಗೆ ಡೈಲಿ ಲಾಗ್ಸನ್ನು ಅಪ್ಡೇಟ್ ಮಾಡ್ತಾ ಹೋಗ್ತೀನಿ. ಅಲ್ಲಿವರೆಗೂ ಹಿಂಗೆ ನೋಡ್ತಾ ಇರಿ, ಹಿಂಗೆ ಸಪೋರ್ಟ್ ಮಾಡ್ತೀರಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಬಾಯ್.